సాయి కృష్ణ గారు. నా పేరు అశోక్. నేను కర్ణాటక నుంచి అంటే కన్నడ వీడియోస్ని చేస్తుంటాను. అగ్రికల్చర్ బేస్డ్గా నేను ఎక్కువగా కన్నడలోనే వీడియోని చేస్తుంటాను. ఎందుకు ఈరోజు మీ గురించి చేయాల్సి వచ్చిందంటే, మీ కంటెంట్తో పాటు మధు గారు చేసిన వీడియోస్ని చూస్తూ నేను ఎదగడానికి కారణమైన అన్ని కొంచెం ఎక్కువ ఎడ్యుకేషన్ మీ వీడియోస్తోనే తీసుకున్నాను. కాబట్టి మీతో ఆ ఒక ఫీల్ని షేర్ చేసుకోవాలని ఈ ఒక్క వీడియోని చేస్తున్నాను. సో ఖచ్చితంగా మీ యొక్క వీడియోలో జెన్యూనిటీ అనేది నేను చూశాను. సో మీరు చెప్పారు, నా కంటెంట్ని ఎవరైనా యూజ్ చేసుకొని ఉంటే సో వాళ్ళు నా కష్టాన్ని షేర్ చేసుకోండి అని చెప్పారు. ఖచ్చితంగా చేసుకుంటాం సార్. అంటే మీ తెలుగు వాళ్ళే కాకపోయినా కన్నడలో నేను కూడా మీ యొక్క ఎడ్యుకేషన్ని పొందాను కాబట్టి సో మీ యొక్క కష్టాన్ని ఎంతో కొంత షేర్ చేసుకుంటాం. మొత్తాన్ని షేర్ చేసుకోలేకపోయినా ఎంతో కొంత షేర్ చేసుకుంటాము. దయచేసి దీన్ని ఓవరాల్గా నాతో పాటు ఉన్న సబ్స్క్రైబర్స్కి దీన్ని చెప్పడానికి మ్యాక్సిమం వీడియోలో ట్రై చేస్తున్నాను. సో త్వరగా మీరు కోలుకోవాలని నా దేవుళ్ళు ఆశిస్తున్నాను. ఖచ్చితంగా మీరు తొందరలో మళ్ళీ వీడియోస్ చేస్తారని ಅನ್ಕೊಂತಾನೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ. ಸೊ ವಾಯ್ಸ್ ಡಲ್ ಆಗಿದೆ ಅನಿಸುತ್ತೆ ಸ್ವಲ್ಪ. ಸೊ ನಿಧಾನವಾಗಿ ವಾಯ್ಸ್ ಬರ್ತಾ ಇದೆ, ಏನು ಕೇಳಿಸ್ತಾ ಇಲ್ಲ. ಸೊ ಏನು ಅಂತಂದರೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ಅಗ್ರಿಕಲ್ಚರ್ ಬೇಸ್ ಆಗಿ ಯಾವುದನ್ನೇ ವಿಚಾರವನ್ನು ನಾನು ಮಾತಾಡ್ತಾ ಇಲ್ಲ. ಸೊ ಅಗ್ರಿಕಲ್ಚರ್ಗೆ ಅಂತಂದು ಹೇಳ್ಬಿಟ್ಟು ನಾನು ಯಾವುದೇ ವಿಚಾರನ ಈ ಒಂದು ವಿಡಿಯೋದಲ್ಲಿ ತರ್ತಾ ಇಲ್ಲ, ಪ್ರಸ್ತಾಪ ಮಾಡ್ತಾ ಇಲ್ಲ. ಸೊ ಅಗ್ರಿಕಲ್ಚರ್ ಹೊರತಾಗಿ ಈ ರೀತಿ ನಂತರ ಯೂಟ್ಯೂಬ್ ವಿಡಿಯೋಸನ್ನು ಮಾಡಿಕೊಂಡು ಇರ್ತಕ್ಕಂಥ ಕೆಲವು ಜನರು, ಅಂದರೆ ಕೆಲವರು ಒಂದು ವ್ಯಕ್ತಿಗಳ ಬಗ್ಗೆ, ಆ ವ್ಯಕ್ತಿಗಳಲ್ಲಿರ್ತಕ್ಕಂಥ ಒಂದು ಆವೇದನೆ, ಅಂದರೆ ಕೆಲವರಿಗೆ ಒಂದು ತೊಂದರೆಗಳು ಉಂಟಾಗಿದೆ, ಅದು ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ, ಅದು ನನ್ನ ಒಂದು ಕರ್ನಾಟಕದ ಜನತೆಗೆ ಓವರಾಲ್ ಸೊ ಯಾವ ರೀತಿ ಮಾಡಿಕೊಂಡ್ರೆ ನಾನು ಸಹ ಕೆಲವರನ್ನು ಅನುಸರಿಸಿ ಬಂದಿರತಕ್ಕಂಥವನೇ. ಅದರಿಂದ ಸೊ ಅವರ ಒಂದು ನೋವಿಗೆ ಸ್ಪಂದನೆಯನ್ನು ಕೊಡುವ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಏನು ಅದು ಅರ್ಥ ಅಂತ ಅಂದರೆ, ನಾನು ಈ ಒಂದು ಚಾನಲನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಕೆಲವರನ್ನು ನಾನು ಫಾಲೋ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ತೆಲುಗಿನಲ್ಲಿರ್ತಕ್ಕಂಥ ಒಬ್ಬ ಯೂಟ್ಯೂಬ್ ಕ್ರಿಯೇಟರು ಸಾಯಿ ಕೃಷ್ಣ ಅವರು ಮತ್ತು ಮಧು ರಾಕ್ ಟೆಕ್ನಾಲಜಿಕಲ್ನ ಒಂದು ಚಾನಲ್ನ ಕ್ರಿಯೇಟರ್ ಆಗಿರ್ತಕ್ಕಂಥ ಮಧು ಅವ್ರನ್ನ ಮತ್ತು ಸಾಯಿ ಕೃಷ್ಣ ಅವ್ರನ್ನ ಇವರಿಬ್ಬರನ್ನ ಸಹ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೆ. ಸೊ ಅವರ ಒಂದು ಎಲ್ಲ ಕಂಟೆಂಟನ್ನು ಕ್ಲೀನಾಗಿ ನೋಡಿಬಿಟ್ಟು ನಾನು ಸೊ ಈ ಒಂದು ಚಾನಲನ್ನು ಓಪನ್ ಮಾಡಿಕೊಂಡು ಚಾನಲ್ ಇಟ್ಟಂಥ ಒಂದು ಪ್ರಸಂಗಗಳು ಇದ್ದಾವೆ. ಸೊ ಆ ಉದ್ದೇಶದಿಂದ ಮತ್ತು ಅವರ ಬಗ್ಗೆ ಇವತ್ತು ಏನು ಮಾತಾಡಬೇಕು ಅಂತ ಅಂದರೆ, ಅದರಲ್ಲಿ ಒಂದು 2 days ಬ್ಯಾಕ್ ಸಾಯಿ ಕೃಷ್ಣ ಅವರ ಚಾನಲಿಂದ ಒಂದು ವಿಡಿಯೋ ಬಂದಿತ್ತು. ಸೊ ಏನದು ಅಂತ ಅಂದರೆ, ನಾನು ಈ ಒಂದು ಚಾನಲನ್ನು ನಿಲ್ಲಿಸ್ತಾ ಇದ್ದೀನಿ, ಸೊ ನಾನು ಅದನ್ನು ರನ್ ಮಾಡೋಕ್ಕಾಗ್ತಾ ಇಲ್ಲ, ಸೊ ಹ್ಯಾವ್ ಸಮ್ ಪ್ರಾಬ್ಲಮ್ಸ್ ಅಂತ ಹೇಳ್ಬಿಟ್ಟು ಅವರು ತುಂಬಾ ವೇದನೆಯಿಂದ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ಅದು ಏನಾಯಿತು, ಅದರ ಒಂದು ಹಿಂದಿನ ಸ್ಟೋರಿ ಏನು ಅಂತ ಅಂದರೆ, ಓವರಾಲ್ ಅವರ ಒಂದು ಚಾನಲ್ಗೆ ತುಂಬಾ ಫಿನಾನ್ಷಿಯಲ್ ಪ್ರಾಬ್ಲಮ್ ಬಂದಿದೆ ಅನ್ನೋದು ಆ ಒಂದು ವಿಡಿಯೋದಲ್ಲಿ ನಾವೇ ನೇರವಾಗಿ ಅವ್ರನ್ನ ಮೀಟ್ ಆಗಿಲ್ಲ. ಸೊ ಸಾಯಿ ಕೃಷ್ಣ ಅವ್ರು ನನಗೆ ಫ್ರೆಂಡು ಅಲ್ಲ, ನೇರವಾಗಿ ಮೀಟ್ ಆಗಿಲ್ಲ. ಸೊ ಅವ್ರನ್ನ ಕೇವಲ ವಿಡಿಯೋದಲ್ಲಿ ಅವ್ರ ಕಂಟೆಂಟನ್ನು ನೋಡಿ ಅವರನ್ನು ಮೆಚ್ಕೊಂಡಂಥ ಅವರನ್ನು ಫಾಲೋ ಮಾಡಿದಂಥ ಸಂದರ್ಭಗಳಿದ್ದಾವೆ. ಸೊ ಅಂಥ ಒಬ್ಬ ಯೂಟ್ಯೂಬ್ ಕ್ರಿಯೇಟರು ತುಂಬ ಅತಿಯಾಗಿ ಯೂಟ್ಯೂಬ್ ಮೇಲೆ ಇನ್ವೆಸ್ಟನ್ನು ಮಾಡ್ತಾ ಹೋಗ್ಬಿಟ್ಟು, ಯಾಕೆ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಅವ್ರಿಗೆ ಇನ್ನೂ ಚೆನ್ನಾಗಿ ಬರಬೇಕು, ಕ್ವಾಲಿಟಿ ಅನ್ನೋದು ಇನ್ನೂ ಚೆನ್ನಾಗಿರಬೇಕು, ಕಂಟೆಂಟು ತುಂಬ ಚೆನ್ನಾಗಿರಬೇಕು. ಸೊ ನಾನು ಜನರಿಗೆ ಒಳ್ಳೆ ಕಂಟೆಂಟನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಅವರು ಒಳ್ಳೆ ವೀಡಿಯೋಗಳನ್ನು ಮಾಡಿದ್ರು, ಒಳ್ಳೆ ಕಂಟೆಂಟನ್ನು ತಂದುಕೊಟ್ರು. ಸೊ ಆ ಉದ್ದೇಶಕ್ಕೆ ಒಂದು ಎಕ್ವಿಪ್ಮೆಂಟ್ಗಾಗ್ಬೋದು, ಇನ್ನೊಂದಕ್ಕಾಗ್ಬೋದು ತುಂಬಾ ಇನ್ವೆಸ್ಟ್ ಮಾಡಿ ನಾವು ಅಂದರೆ ಅದರಲ್ಲಿರ್ತಕ್ಕಂತಹ ಆಡಿಯನ್ಸ್ ಆಗಿ ಅವ್ರ ವೀಡಿಯೋಗಳನ್ನು ಹೆಚ್ಚು ನೋಡ್ತಾ ಇದ್ವಿ. ಬಟ್ ಪ್ರೆಸೆಂಟ್ ಏನಾಗಿದೆ ಅಲ್ಲಿ ಗೊತ್ತಿಲ್ಲ. ಸೊ ಅವರ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಹೆಚ್ಚಾಗ್ಬಿಟ್ಟು ಸೊ ಅವರು ಇಟ್ಟಂತಹ ಒಂದು ಬಂಡವಾಳ ವಾಪಸ್ ಬರದೇ ಇರೋ ಕಾರಣದಿಂದ ಅವರು ಚಾನಲಲ್ಲಿ ತುಂಬಾ ಸಂಕಷ್ಟಕ್ಕೆ ಸಿಲುಕಿದಂಥ ಸಂದರ್ಭ ಇದೆ. ಸೊ ಈಗ ಅವರು ಚಾನಲನ್ನೇ ನಂಬ್ಕೊಂಡಿದ್ರೆ ಅವ್ರು ಮಾಡಿರ್ತಕ್ಕಂಥ ಒಂದು ಸಾಲ ತೀರಿಸೋದಕ್ಕೆ ಸೊ ಅವ್ರು ಆಗ್ತಾ ಇಲ್ಲ. ಆ ಒಂದು ಉದ್ದೇಶಕ್ಕೆ ನಾನು ಬೇರೆದನ್ನು ನೋಡ್ಕೋಬೇಕಾಗಿದೆ, ಬೇರೆ ದಾರಿಯನ್ನು, ಈಗ ಸಂಪಾದನೆಗೋಸ್ಕರ ಬೇರೆ ದಾರಿಯನ್ನು ನೋಡ್ಕೋಬೇಕಾಗಿದೆ. ಸೊ ನನ್ನ ಚಾನಲನ್ನು ನಾನು ನಿಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅದು ಏನು ನಿಲ್ಲಿಸ್ತಾ ಇದ್ದೀನಿ ಅಂತ ಅಂದರೆ, ಮತ್ತೆ ಈ ಕೆಲವೊಂದು ಯೂಟ್ಯೂಬರ್ಸ್ಗೆ ಅಂದರೆ ಬಿಗಿನರ್ಸ್ಗೆ ಅವರ ಒಂದು ಚಾನಲ್ ಒಂದು ಯಾವ ರೀತಿ ಇತ್ತು ಅಂತಂದರೆ, ಒಂದು ಮಾಸ್ಟರ್ ಥರ, ಒಂದು ಗೈಡ್ ಥರ ಇತ್ತು. ಸೊ ಅದು ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಮಧು ಅವ್ರದ್ದಾಗ್ಬೋದು, ಸಾಯಿ ಕೃಷ್ಣ ಅವ್ರದ್ದಾಗ್ಬೋದು. ಸೊ ಅದು ತುಂಬಾ ಚೆನ್ನಾಗಿತ್ತು. ಬಟ್ ಅವ್ರು ನಿಲ್ಲಿಸ್ತಿದ್ದಾರೆ ಅವರ ಒಂದು ಪ್ರಾಬ್ಲಮ್ಸ್ಗೆ ಅಂತ ಅಂದರೆ, ಸ್ಪಂದಿಸ್ತಕ್ಕಂಥದ್ದು ಇತರೆ ಅವರ ಒಂದು ಕಂಟೆಂಟ್ ಯೂಸ್ ಮಾಡಿಕೊಂಡು ಬೆಳೆದಂತಹ ಯೂಟ್ಯೂಬರ್ ಒಂದು ಮುಖ್ಯ ಕರ್ತವ್ಯ ಮತ್ತು ಅದು ಅವರ ಒಂದು ಧ್ಯೇಯ. ಸೊ ಆ ಉದ್ದೇಶಕ್ಕೋಸ್ಕರ ಅವರು ಡೈರೆಕ್ಟಾಗಿ ನನ್ನಿಂದ ಆಗ್ತಾಯಿಲ್ಲ, ನನಗೆ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಕೇಳಿಕೊಂಡು
ಸೊ ಅವರ ಒಂದು ಗೂಗಲ್ ಪೇ, ಫೋನ್ಪೇ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಸೊ ನಾವು ಅವ್ರಿಗೆ ಹೆಲ್ಪ್ ಮಾಡೋದು, ಯಾಕಂದರೆ ನಾನು ಅವರ ಒಂದು ಕಂಟೆಂಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ, ಬಳಕೆ ಮಾಡ್ಕೊಂಡಿದ್ದೀನಿ. ಅವರ ನಾಲೆಡ್ಜನ್ನು ನನ್ನ ಹತ್ರನೂ ಸಹ ಶೇರ್ ಮಾಡ್ಕೊಂಡಿದ್ದಾರೆ ಅವರು, ಅಂದರೆ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಂಡಿದ್ದು. ನಾನು ಅದರಿಂದ ನನಗೆ ಉಪಯೋಗ ಆಗಿದೆ, ಅದಕ್ಕೆ ನಾನು ಅವ್ರಿಗೆ ಸ್ಪಂದಿಸಬೇಕು ಅನ್ನೋದು ನನ್ನ ಒಂದು ಆಸೆ. ಸೊ ಯಾರಾದರೂ ಆ ರೀತಿ ಕ್ರಿಯೇಟರ್ಸ್ ಇದ್ದುಬಿಟ್ಟು ಅವರ ಒಂದು ಕಂಟೆಂಟನ್ನು ಯಾರಾದರೂ ಯೂಸ್ ಮಾಡ್ಕೊಂಡಿದ್ರೆ, ಸಾಯಿ ಕೃಷ್ಣ ತೆಲುಗಿನವರು, ಬಟ್ ತೆಲುಗಲ್ಲಿ ತುಂಬ ಚೆನ್ನಾಗಿ ಯೂಟ್ಯೂಬ್ ಬಗ್ಗೆ ಎಜುಕೇಷನನ್ನು ಕೊಟ್ಟಂಥವರು. ಸೊ ಅವರ ಕಂಟೆಂಟ್ ಯಾರಾದರೂ ಯೂಸ್ ಮಾಡ್ಕೊಂಡಿದ್ರೆ ನೀವು ಸಹ ಅವ್ರಿಗೆ ಸ್ಪಂದಿಸ್ಬೋದು, ಅವರ ನೋವಿಗೆ ನೀವು ಸಹ ಹೆಜ್ಜೆಯನ್ನು ಇಡ್ಬೋದು ಅವ್ರ ಜೊತೆ ನಡೆಯೋದಕ್ಕೆ. ಆ ಉದ್ದೇಶಕ್ಕೋಸ್ಕರ ನಾನು ಸಹ ಅವರ ಒಂದು ಡೀಟೇಲ್ಸನ್ನು ನಿಮಗೆ ಕೊಡ್ತೀನಿ. ಸೊ ನೀವು ಅವ್ರಿಗೆ ಸ್ಪಂದಿಸಿ. ಸೊ ನಾನು ಅವ್ರ ಜೊತೆ ಸ್ಪಂದಿಸೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಫ್ರೆಂಡ್ಸ್.